ಪ್ರತಿಯೊಂದು ಜಿಲ್ಲಾ ಆಸ್ಪತ್ರೆಯಲ್ಲೂ ಕೂಡ ಒಂದು ಕೀಮೋಥೆರಪಿ ಕೇಂದ್ರವನ್ನು ಮಾಡಬೇಕು ಅಂತ ನಾವು ತೀರ್ಮಾನ ತಗೊಂಡು ಮುಖ್ಯಮಂತ್ರಿಗಳಿಗೆ ಅನುಮೋದನೆ ಕೊಟ್ಟು ಈಗ ಎಲ್ಲ ಜಿಲ್ಲೆಗಳಲ್ಲಿ ಈ ಕೀಮೋಥೆರಪಿ ನಾವು ಮಾಡ್ತಾ ಇದ್ದೀವಿ. ಈಗ ಬಿಜಾಪುರಲ್ಲಿ ಮತ್ತು ರಾಯಚೂರಲ್ಲಿ 2 ಕಡೆ ಈಗ ಪ್ರಾರಂಭ ಆಗಿದೆ. ಇನ್ನು ಉಳಿದ ಎಲ್ಲ ಈ ಮಾರ್ಚ್ ತಿಂಗಳ ಒಳಗೆ ಎಲ್ಲ ಜಿಲ್ಲೆಗಳಲ್ಲಿ ನಮ್ಮ ಜಿಲ್ಲಾ ಆಸ್ಪತ್ರೆಗಳಲ್ಲಿ ಇದನ್ನು ಓಪನ್ ಮಾಡ್ತಾರೆ. ಇದರಿಂದ ಜನರಿಗೆ ಭಾಳ ಅನುಕೂಲ ಆಗ್ತದೆ. ಏಕೆಂದರೆ ಯಾರಿಗೆ ಕ್ಯಾನ್ಸರಿಂದ ರೋಗಕ್ಕೆ ಒಳಗಾಗಿರ್ತಾರೆ ಅವರಿಗೆ ಚಿಕಿತ್ಸೆಯನ್ನು ಪಡ್ಕೊಳ್ತಕ್ಕಂಥದ್ದಕ್ಕೆ ಈಗ ಬಿಜಾಪುರದಿಂದ ಹುಬ್ಳಿಗೆ ಹೋಗಬೇಕಾಗಿತ್ತು, ಆದರೆ ನಮ್ಮ ಆಸ್ಪತ್ರೆಗೆ ಹೋಗಬೇಕಾಗಿತ್ತು. ಅದಕ್ಕೆ ಅದನ್ನು ಈಗ ನಾವು ಇಲ್ಲೇನೆ ಬಿಜಾಪುರ ಕೇಂದ್ರ ಜಿಲ್ಲಾ ಆಸ್ಪತ್ರೆಯಲ್ಲಿ ಅವರಿಗೆ ಟ್ರೀಟ್ಮೆಂಟ್ ಕೊಡುವಂಥದ್ದಾಗ್ತದೆ. ಇಲ್ಲಿ 10 ಬೆಡ್ಡಿನ ಕೇಂದ್ರವನ್ನು ಮಾಡಿದ್ದೇವೆ. ಅದರ ಜೊತೆಯಲ್ಲಿ ಈ ಮ್ಯಾಮೋಗ್ರಾಮ್ ಅಂತ ಏನು ಹೇಳ್ತೀವಿ, ಅಂದರೆ ಸ್ತನ ಕ್ಯಾನ್ಸರ್, ಬ್ರೆಸ್ಟ್ ಕ್ಯಾನ್ಸರನ್ನು ಪತ್ತೆ ಹಚ್ಚುವಂಥದ್ದಕ್ಕೆ ಅದಕ್ಕೊಂದು ಎಕ್ವಿಪ್ಮೆಂಟ್ ಇದೆ. ಅದನ್ನು ಬ್ರೆಸ್ಟ್ ಕ್ಯಾನ್ಸರ್ ಇದೆಯಾ ಇಲ್ಲವಾ ಅಂತ ಗೊತ್ತಾಗ್ತಕ್ಕಂಥದ್ದಕ್ಕೆ ಒಂದು ಎಕ್ವಿಪ್ಮೆಂಟ್ ಕೂಡ ಇವತ್ತು ನಾವು ಎಲ್ಲ ಜಿಲ್ಲಾ ಆಸ್ಪತ್ರೆಗಳು ಕೂಡ ಕೊಟ್ಟಿದ್ದೇವೆ. ಬಿಜಾಪುರ ಕೂಡ ಅದರಿಂದ ಖಂಡಿತವಾಗಿಯೂ ಅನೇಕ ಜನರಿಗೆ ತಪಾಸಣೆ ಮಾಡಿಕೊಳ್ಳತಕ್ಕಂಥದ್ದಕ್ಕೆ, ಪರೀಕ್ಷೆ ಮಾಡಿಕೊಳ್ಳೋದಕ್ಕೆ ಅನುಕೂಲ ಆಗ್ತದೆ. ಮತ್ತು ಅದರಿಂದ ಬಹಳಷ್ಟು ಮಹಿಳೆಯರಿಗೆ ಅವರಿಗೆ ಹೆಚ್ಚು ಸ್ತನ ಕ್ಯಾನ್ಸರ್ ಬರುವಂಥ ಅದನ್ನು ಆದಷ್ಟು ಬೇಗ ನಾವು ಪತ್ತೆ ಹಚ್ಚಿದರೆ ಸುಲಭವಾಗಿ ಗುಣಪಡಿಸ್ಬೋದು. ಅದಕ್ಕೋಸ್ಕರನೇ ಇವತ್ತು 2 ಒಂದು ಕೇರ್ ಕಿಮೋಥೆರಪಿ ಸೆಂಟರು, ಇನ್ನೊಂದು ಮ್ಯಾಮೋಗ್ರಾಮ್ ಎರಡನ್ನೂ ಕೂಡ ಇವತ್ತು ಬಿಜಾಪುರ ಜಿಲ್ಲಾ ಆಸ್ಪತ್ರೆಯಲ್ಲಿ ಪ್ರಾರಂಭ ಆಗ್ತದೆ. ಅದು ಬೇರೆ ವಿಚಾರ. ಅದು ನಾವು ಕೇಂದ್ರದಲ್ಲಿ ಈ ವಿಷಯದ ಬಗ್ಗೆ ನಾವು ಮತ್ತೆ ಮಾತಾಡ್ತೀವಿ. ಈಗಾಗಲೇ ನಾನು ಹೇಳಿದ ಸಚಿವರು ಹೊರಟಿದ್ದೇನೆ. ಯಾಕಂತ ಹೇಳಿದ್ರೆ ಈ ಔಷಧಿಗಳನ್ನು ಗುಣಮಟ್ಟವನ್ನು ಕಾಪಾಡಿಸಬೇಕಾದ್ರೆ ಭಾಳ ಮುಖ್ಯ ಇದೆ. ಕೇಂದ್ರ ಸಚಿವರು ಕೂಡ ಅವರ ಗಮನ ಸೆಳೆದಿದ್ದೇನೆ. ಮತ್ತೊಮ್ಮೆ ನಾವು ಅವರ ಗಮನ ಸೆಳೀತಾ ಇದ್ದೀವಿ. ರಾಷ್ಟ್ರ ಮಟ್ಟದ ಇದರ ಬಗ್ಗೆ ತಯಾರಿಕ ಮಾಡ್ತಕ್ಕಂಥ ಕಂಪನಿಗಳಿದೆ, ಅವ್ರ ಮೇಲೆ ಹೆಚ್ಚಿನ ನಿಯಂತ್ರಣ ಆಗಬೇಕು ಮತ್ತು ಕ್ವಾಲಿಟಿ ಬಗ್ಗೆ ಹೆಚ್ಚು ನಾವು ಗಮನ ಕೊಡಬೇಕು ಮತ್ತು ಅದೇ ಆ ಗುಣಮಟ್ಟದ ಬಗ್ಗೆ ಹೆಚ್ಚು ಗಮನ ನಾವು ಕೊಡಬೇಕು. ಅದಕ್ಕೋಸ್ಕರನೇ ಇದು ನಾವು ಭಾಳ ಗಂಭೀರವಾಗಿ ಪರಿಗಣಿಸಬೇಕು ಅಂತ ಹೇಳಿ ನಾವು ಕೇಂದ್ರ ಸಚಿವರಿಗೆ ಪತ್ರ ಬರ್ತಿದ್ದೀವಿ. ಈಗ 108 ಫೋನ್ ಮಾಡಿದ ನಂತರ ಲೇಟ್ ಆಗಿದೆ. ಈಗ 108 ವ್ಯವಸ್ಥೆನ ಒಂದು ಅಮೂಲಾಗ್ರವಾಗಿ ಬದಲಾವಣೆ ಮಾಡ್ತಾ ಇದ್ದೀವಿ. ಕೆಲವು ಆಯುರ್ವೇದದಲ್ಲಿ ಬರ್ತಾ ಇದೆ. ನಂತರ ಅದನ್ನು ಒಂದು ದೊಡ್ಡ ಬದಲಾವಣೆ 108 ವ್ಯವಸ್ಥೆಯನ್ನು ನಾವು ತಗೊಂಡು ಬರ್ತಾ ಇದ್ದೀವಿ. ಯಾಕೆ ತಡ ಆಗ್ತಾ ಇದೆ? ತಡ ಅಂತ ಹೇಳಿದ್ರೆ ಈಗ ಈಗಿರುವಂಥ ಯಾರೋ ಏಜೆನ್ಸಿ ಅವ್ರದ್ದೀಗ ಬಂದಿದ್ದಾರೆ. ಈಗ ಅದನ್ನು ಕೂಡ ಸ್ವಲ್ಪ ಅವರು ಕೊಡ್ತಾ ಇರೋ ಸೇವೆಗಳಲ್ಲಿ ಸ್ವಲ್ಪ ಸಮಸ್ಯೆಗಳಿದೆ ಮತ್ತು ಕೆಲವು ಗೊಂದಲಗಳು ಮಾಡಿಕೊಂಡಿದ್ದಾರೆ. ಅದಕ್ಕೆ ಅದನ್ನು ಸಂಪೂರ್ಣವಾಗಿ ನಾವು ಹೊಸ ವ್ಯವಸ್ಥೆ ತಗೊಂಡು ಹೋಗಬೇಕು ಅಂತ ತೀರ್ಮಾನ ಮಾಡಿದ್ದೇವೆ. ಆಯುರ್ವೇದ ಕೂಡ ಅದು ಬರ್ತಾ ಇದೆ. ಇಂಡಿಯಾ ಪಾಕಿಸ್ತಾನ ನೋಡಿ, ಇಂಡಿಯಾ ಯಾರ ಮೇಲೆ ಆಡಿದ್ರು ಕೂಡ ಇಂಡಿಯಾ ಗೆಲ್ಲಬೇಕು. ಮತ್ತು ಪಾಕಿಸ್ತಾನ ಆಡಿದಾಗ ಗೆಲ್ಲೇಬೇಕು ಅಂತ ನನ್ನ ಆಸೆ. ಚೆನ್ನಾಗಿ ಆಡ್ತಾ ಇದೆ, ಒಳ್ಳೊಳ್ಳೆ ಆಟಗಾರರಿದ್ದಾರೆ, ಗೆದ್ದೆ ವಿಶ್ವಾಸ ಇದೆ. ಆದರೆ ಕ್ರಿಕೆಟ್ ಆವತ್ತಿನ ದಿವಸ ಏನಾಗುತ್ತೆ ಹೇಳೋಕ್ಕಾಗಲ್ಲ. ಅದು ನಮ್ಮ ಶುಭ ಹಾರೈಕೆ ಇದೆ. ಟೀಮ್ ಗೆಲ್ಲಬೇಕು. ನಾಳೆ ಒಂದೇ ಅಲ್ಲ, ಗೆದ್ಕೊಂಡು ತೊಗೊಂಡ್ಬರ್ಬೇಕು. ಸರ್, ಬಿಜಾಪುರ ಮೆಡಿಕಲ್ ಕಾಲೇಜ್ ಬರಬೇಕು ಅಂತ ಹೇಳಿ ಅನೇಕ ಸಚಿವರು ಕೂಡ ಪ್ರಯತ್ನ ಪಡ್ತಾರೆ. ಬಿಜಾಪುರ ಕೇಳಿದ್ದಾರೆ, ಬಾಗಲಕೋಟೆ ಕೇಳಿದ್ದಾರೆ, ಎಲ್ಲ ಇದೆ. ಅಂತಿಮವಾಗಿ ಬಿಜಾಪುರ ಜಿಲ್ಲೆಗೆ ಆಗುತ್ತೆ ಎಲ್ಲ ಆಗಬೇಕು ಅಂತ ಮುಖ್ಯಮಂತ್ರಿ ತೀರ್ಮಾನ ಮಾಡ್ತಾರೆ. ನೋಡೋಣ ಸರ್. ಅದೇ ಸರ್, ಎಲ್ಲ 2 ಬಾರಿ ಪ್ರಯತ್ನ ಪಟ್ಟಿದ್ದಾರೆ ಸರ್, ಆದರೂ ಆಗ್ತಾ ಇಲ್ಲ. ಅದಕ್ಕೆ ಅದು ಬೇಗ ಆಗುತ್ತೆ ನೋಡೋಣ ಸರ್. ರಾಜ್ಯದಲ್ಲಿ ವೈದ್ಯರ ಕೊರತೆ ಹೆಚ್ಚಾಗಿದೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲ